ಒಂದು ಸಲ ಒಂದು ಕತ್ತೆ ಮಾತಿನೊಳಗೆ ಸಿಂಹ ಕೇಳ್ತದ, ನಿನ್ನ ಹತ್ರ ತಾಕತ್ತೆ ಇದ್ರೆ ನನ್ನ ಜೊತೆ ಜಗಳ ಆಡಿ ಗೆದ್ದು ತೋರಿಸು ಅಂತ. ಈ ಮಾತನ್ನು ಕೇಳಿ ಸಿಂಹ ಅಲ್ಲಿಂದ ಎದ್ದು ಹೋಗ್ತದೆ. ಇದನ್ನು ನೋಡಿರ್ತಕ್ಕಂಥ ಒಂದು ನರಿ, ಅಲ್ಲ ಕಾಡಿನ ರಾಜ, ನೀ ಅಂದ್ರೇನು, ಆ ಕತ್ತೆ ಅಂದ್ರೇನು? ಆ ಕತ್ತೆ ಮಾತಿಗೆ ಹೆದರ್ಕೊಂಡು ನೀ ಎದ್ದು ಬಂದಂಗಾಯ್ತು. ಹೋಗು, ವಾಪಸ್ ಹೋಗಿ ನಿನ್ನ ತಾಕತ್ತೇನಂತ ಅದಕ್ಕೆ ತೋರಿಸು. ಇಲ್ಲ ಅಂದ್ರೆ ಇಡೀ ಕಾಡಿನೊಳಗೆ ಎಲ್ಲರೂ ನಿನ್ನ ಬಗ್ಗೆ ಆಡಿಕೊಂಡು ನಗ್ತಾರೆ ನೋಡು ಅಂತ ಹೇಳ್ತದೆ. ಆವಾಗ ಸಿಂಹ ಆ ನರಿಗೆ ಹೇಳ್ತದೆ, ನಾ ಖರೆ ಹೇಳ್ತೀನಿ ನರಿ ಅಣ್ಣ, ನಾನು ಆ ಕತ್ತೆಗೆ ಹೆದರ್ಕೊಂಡೇ ಬರ್ತಾ ಇರೋದು ಅಂತ ಹೇಳ್ತದೆ. ಹೇಳಿ ಅದು ಸ್ವಲ್ಪ ಮುಂದೆ ಬರ್ತದೆ. ಅಲ್ಲಿ ಒಂದು ಆನೆ ನಿಂತಿರ್ತದೆ. ಆ ಆನೆ ಸಿಂಹವನ್ನು ತಡೆದು, ಕಾಡಿನ ರಾಜ, ನನಗೆ ಗೊತ್ತು ನೀನು ಕತ್ತೆಗೆ ಹೆದರ್ಕೊಂಡಂತೂ ಬರ್ತಾ ಇಲ್ಲ, ಆದರೆ ನನಗೆ ಅರ್ಥ ಆಗಲಿಲ್ಲ ಯಾಕೆ ಅಲ್ಲಿಂದ ಎದ್ದು ಬಂದೆ ಅಂತ ನನಗೆ ಗೊತ್ತಾಗಲಿಲ್ಲ, ಹೇಳು ಅಂತ. ಆವಾಗ ಸಿಂಹ ಹೇಳ್ತದ, ನೋಡು ಗಜರಾಜ, ನಾವು ಯಾರ ಜೊತೆನಾದರೂ ಜಗಳ ಆಗಲಿ ಯುದ್ಧನಾಗಲಿ ಮಾಡಬೇಕು ಅಂತಂದರೆ ಸಮಬಲರ ಜೊತೆ ಮಾತ್ರ ಮಾಡಬೇಕು. ಆ ಕತ್ತೆಯಲ್ಲಿ ನಾನೆಲ್ಲಿ? ಕತ್ತೆ ಜೊತೆ ಜಗಳ ಆಡಿ ಅಕಸ್ಮಾತ್ ನಾನು ಗೆದ್ದೆ ಅಂತಿಟ್ಕೋ, ಇಡೀ ಕಾಡು ಏನು ಮಾತಾಡ್ತದಂದ್ರೆ, ಬಿಡು ಆ ಕತ್ತೆ ಜೊತೆ ಗೆಲ್ಲೋದೇನು ಮಹಾ ಅಂತದ. ಅಕಸ್ಮಾತ್ ಯಾವುದೋ ಕಾರಣದಿಂದ ನಾನು ಸೋತೆ ಅಂತಿಟ್ಕೋ, ಆವಾಗ ಇಡೀ ಕಾಡು ನಗ್ತದ, ಕತ್ತಿ ಕೈಯಾಗ ಸಿಂಹ ಸೋತಿತು ಅಂಥೇಳಿ. ಕತ್ತಿ ಜೊತೆ ಜಗಳ ಆಡಿ ನಾನು ಗೆದ್ದರೂ ಮರ್ಯಾದೆ ಸಿಗ್ತಾ ಇರಲಿಲ್ಲ, ಸೋತ್ರೂ ಮರ್ಯಾದೆ ಸಿಗ್ತಾ ಇರಲಿಲ್ಲ. ಅದಕ್ಕೆ ನಾನು ಸುಮ್ಮನೆ ಅಲ್ಲಿಂದ ಎದ್ದು ಹೊರಟು ಬಂದೆ ಅಂತ ಸಿಂಹ ಹೇಳ್ತದೆ. ಆವಾಗ ಆನೆ ಕೇಳ್ತದ, ಈ ಮಾತೇನೋ ಸರಿಯಪ್ಪ, ಆದರೆ ಆ ನರಿ ಮುಂದೆ ನಾನು ಕತ್ತೆಗೆ ಹೆದರ್ಕೊಂಡು ಬಂದೆ ಅಂತ ಹೇಳ್ದಲ್ಲ, ಅದೇ ಯಾಕೆ ಹಂಗೆ ಹೇಳ್ದಿ? ಆವಾಗ ಸಿಂಹ ಹೇಳ್ತದ, ನೋಡು ಗಜರಾಜ, ಈ ನರಿ ಅಂಥವರು ಜಗಳ ಹಚ್ಚಿ ಮಜಾ ನೋಡಬೇಕು ಅಂತಿರ್ತಾರೆ. ನಾವು ಯಾಕೆ ಅವ್ರಿಗೆ ಮಜಾ ಕೊಡಬೇಕು? ನರಿ ಉದ್ದೇಶ ಆಗಿತ್ತು ನಾನು ಕತ್ತೆ ಜೊತೆ ಜಗಳ ಆಡಬೇಕು, ಇದು ನಿಂತು ತಮಾಷೆ ನೋಡಬೇಕು ಅಂತ. ಅದಕ್ಕೆ ನಾನು ಹೆದರ್ಕೊಂಡೇ ಬಂದೆ ಅಂತ ಸುಳ್ಳು ಹೇಳಿದೆ ಅಂತ ಹೇಳ್ತದೆ. ಈ ಕಥೆಯಿಂದ ನಮಗೇನು ಅರ್ಥ ಆಗಬೇಕು ಅಂತಂದ್ರೆ, ಕತ್ತೆ ಅಂಥ ಜನ ಕಾಲು ಕೆರೆದು ಜಗಳಕ್ಕೆ ಬಂದ್ರೂ ನಾವು ಜಗಳ ಆಡಬಾರ್ದು, ಮತ್ತು ನರಿ ಅಂಥವರು ಜಗಳ ಹಚ್ಚಿ ಮಜಾ ನೋಡಬೇಕು ಅಂತಿರ್ತಾರಲ್ಲ, ಅಂಥವ್ರ ಮಾತಿಗೆ ನಾವು ಕಿವಿ ಕೊಡಬಾರ್ದು. ನಾವೇನು ಮಾಡಬೇಕು, ನಾವೇನಿದ್ದೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಅದನ್ನು ಅರ್ಥ ಮಾಡಿಕೊಂಡು ನಾವು ನಡಿಬೇಕು ಅಷ್ಟೇ.